ಶಿಡ್ಲಘಟ್ಟದ ಆಶಾಕಿರಣ ಮಕ್ಕಳೊಂದಿಗೆ ಬೆಟ್ಟಹಲಸೂರು ಡಾಕ್ಟರ್ ಶ್ರೀನಿವಾಸಮೂರ್ತಿ ಜನ್ಮದಿನಾಚರಣೆ. ಸೇವೆಯೇ ಜೀವನದ ಧ್ಯೇಯ ಎಂದ ಹಸಿರೇ ಉಸಿರು ಟ್ರಸ್ಟ್ ರಾಜ್ಯಾಧ್ಯಕ್ಷ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಹಸಿರೇ ಉಸಿರು ಟ್ರಸ್ಟ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬೆಟ್ಟಹಲಸೂರು ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರ ಜನ್ಮದಿನವನ್ನು ಶಿಡ್ಲಘಟ್ಟ ನಗರದ ಆಶಾಕಿರಣ ಅಂಧ ಮಕ್ಕಳ ಜೊತೆ ವಿಶೇಷವಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಶಿಡ್ಲಘಟ್ಟ ನಗರದ ಹೂವಿನ ವೃತ್ತದಲ್ಲಿರುವ ಕಾಳಿಕಾಂಬ ಕಮಟೇಶ್ವರ ಸಮುದಾಯ ಭವನದಲ್ಲಿ ಕದಂಬ ಸೈನ್ಯ ಕನ್ನಡ ಸಂಘಟನೆ ಶಿಡ್ಲಘಟ್ಟ ತಾಲೂಕು ಪದಾಧಿಕಾರಿಗಳ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಜನ್ಮದಿನ ಆಚರಿಸಲಾಯಿತು. ಆಶಾಕಿರಣ ಮಕ್ಕಳಿಗೆ ಸಿಹಿ ಹಾಗೂ ವಿಶೇಷ ಊಟದ ವ್ಯವಸ್ಥೆ ಮಾಡಲಾಗಿದ್ದು, ವಿವಿಧ ಗಾಯಕರಿಂದ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಹಸಿರೇ ಉಸಿರು ಟ್ರಸ್ಟ್ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಪ್ರದಾನಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಸಿರೇ ಉಸಿರು ಟ್ರಸ್ಟ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬೆಟ್ಟಹಲಸೂರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ, ಶಿಡ್ಲಘಟ್ಟದ ಜನರಿಂದ ನನಗೆ ಸಿಗುವ ಪ್ರೀತಿ, ವಾತ್ಸಲ್ಯ ಮತ್ತು ಬಾಂಧವ್ಯವನ್ನು ಎಂದಿಗೂ ಮರೆಯಲು ಸಾಧ್ಯ ಇಲ್ಲ. ಮತ್ತೊಂದು ಜನ್ಮ ಇದ್ರೆ ಇದೇ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಹುಟ್ಟಬೇಕು ಎನ್ನುವಷ್ಟು ಈ ಭಾಗದ ಜನರು ನನ್ನನ್ನು ಪ್ರೀತಿಸಿದ್ದಾರೆ. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ನನಗೆ ದೊರೆತಿರುವ ಗುರುತಿನ ಹಿಂದೆ ಶಿಡ್ಲಘಟ್ಟದ ಸ್ನೇಹಿತರು ಹಾಗೂ ಸಮಾಜಮುಖಿ ವ್ಯಕ್ತಿಗಳ ಪ್ರೋತ್ಸಾಹವೇ ಕಾರಣ ಅಂತ ಭಾವುಕರಾದರು. ನಮ್ಮ ಟ್ರಸ್ಟ್ ಮೂಲಕ ಪರಿಸರ ಸಂರಕ್ಷಣೆ, ಗಿಡಗಳ ವಿತರಣೆ, ಸರ್ಕಾರಿ ಶಾಲೆಗಳಿಗೆ ಧ್ವಜಕಂಬಗಳ ನಿರ್ಮಾಣ, ನೇತ್ರದಾನ ಜಾಗೃತಿ ಸೇರಿದಂತೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸುತ್ತಿದ್ದೇವೆ. ಈಗಾಗಲೇ 230ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ಧ್ವಜಕಂಬಗಳನ್ನು ನಿರ್ಮಿಸಿಕೊಟ್ಟಿದ್ದು, ಇನ್ನು 1000ಕ್ಕೂ ಹೆಚ್ಚು ಶಾಲೆಗಳಿಗೆ ಧ್ವಜಕಂಬ ನೀಡುವ ಗುರಿ ಹೊಂದಿದ್ದೇವೆ. ಸಮಾಜಕ್ಕೆ ಸೇವೆ ಮಾಡುವ ಅವಕಾಶ ದೊರೆತರೆ ಅದಕ್ಕಿಂತ ದೊಡ್ಡ ಸಂತೋಷ ಮತ್ತೊಂದಿಲ್ಲ ಅಂದರು. ಜುಲೈ 26ರಂದು ಕಾರ್ಗಿಲ್ ವಿಜಯೋತ್ಸವ, ವನಮಹೋತ್ಸವ ಹಾಗೂ ದಿವಂಗತ ಗಾಯಕಿ ಎಸ್ ಜಾನಕಿಯವರ ಸ್ಮರಣಾರ್ಥ ಜಾನಕಿ ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು. ಕದಂಬ ಸೈನ್ಯ ಕನ್ನಡ ಸಂಘಟನೆ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಕಲಾವಿದ ಸಿಎನ್ ಮುನಿರಾಜು ಮಾತನಾಡಿ, ಹಸಿರೇ ಉಸಿರು ಟ್ರಸ್ಟ್ನ ರಾಜ್ಯಾಧ್ಯಕ್ಷ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಪರಿಸರ ಸಂರಕ್ಷಣೆ, ಸಾಮಾಜಿಕ ಸೇವೆ ಮತ್ತು ಮಾನವೀಯ ಕಾರ್ಯಗಳಲ್ಲಿ ಸದಾ ಮುಂಚೂಣಿಯಲ್ಲಿದ್ದು, ಅವರ ಜನ್ಮದಿನವನ್ನು ಸಮಾಜಮುಖಿ ಕಾರ್ಯಕ್ರಮದ ಮೂಲಕ ಆಚರಿಸಿರೋದು ಎಲ್ಲರಿಗೂ ಮಾದರಿಯಾಗಿದೆ. ಇಂತಹ ಸೇವಾ ಮನೋಭಾವದ ವ್ಯಕ್ತಿಗಳನ್ನು ಗೌರವಿಸುವುದು ಸಮಾಜದ ಜವಾಬ್ದಾರಿಯಾಗಿದೆ ಎಂದರು. ಕಾಳಿಕಾಂಬ ಕಮಟೇಶ್ವರ ದೇವಾಲಯ ಟ್ರಸ್ಟ್ ಅಧ್ಯಕ್ಷ ಮುನಿರತ್ನಮಾಚಾರಿ ಮಾತನಾಡಿ, ಹಸಿರೇ ಉಸಿರು ಟ್ರಸ್ಟ್ ಪರಿಸರ ಸಂರಕ್ಷಣೆಗೆ ನೀಡುತ್ತಿರುವ ಕೊಡುಗೆ ಶ್ಲಾಘನೀಯವಾಗಿದೆ. ಗಿಡಗಳನ್ನು ನೆಟ್ಟು ಬೆಳೆಸೋದ್ರಿಂದ ಪರಿಸರ ಸಮತೋಲನ ಕಾಪಾಡಲು ಸಾಧ್ಯವಾಗುತ್ತದೆ. ಮಕ್ಕಳಲ್ಲಿ ಬಾಲ್ಯದಿಂದಲೇ ಪರಿಸರ ಪ್ರಜ್ಞೆ ಮತ್ತು ಉತ್ತಮ ಸಂಸ್ಕಾರ ಬೆಳೆಸಬೇಕು. ಇಂತಹ ಕಾರ್ಯಕ್ರಮಗಳು ಸಮಾಜಕ್ಕೆ ಉತ್ತಮ ಸಂದೇಶ ನೀಡುತ್ತವೆ ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ಹಸಿರೇ ಉಸಿರು ಟ್ರಸ್ಟ್ ವತಿಯಿಂದ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಪ್ರದಾನಿಸಲಾಯಿತು. ಕಲಾವಿದ ಸಿಎನ್ ಮುನಿರಾಜು ಅವರಿಗೆ ಸಾಲು ಮರದ ತಿಮ್ಮಕ್ಕ ಪ್ರಶಸ್ತಿ, ಸ್ಪೋರ್ಟ್ಸ್ ಮುನಿರಾಜು ಅವರಿಗೆ ಕ್ರೀಡಾ ರತ್ನ ಪ್ರಶಸ್ತಿ, ಡಾಕ್ಟರ್ ವಿ ವೆಂಕಟೇಶ್ ಅವರಿಗೆ ಐಕಾನ್ ಅವಾರ್ಡ್, ಗಾಯಕ ಸಿ ಮುಕೇಶ್ ಅವರಿಗೆ ವಿಶ್ವಗುರು ಬಸವಶ್ರೀ ಪ್ರಶಸ್ತಿ, ಛಾಯಾಗ್ರಾಹಕ ಎಸ್ ಮಂಜುನಾಥ್ ಅವರಿಗೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಪ್ರಶಸ್ತಿ, ಮುನಿರತ್ನಮಾಚಾರಿ ಹಾಗೂ ಕ್ರೂನ ಶ್ರೀನಿವಾಸ ಮೂರ್ತಿ ಅವರಿಗೆ ವಿಶ್ವಕರ್ಮ ರಾಜ್ಯ ಪ್ರಶಸ್ತಿ, ಕಿರುತೆರೆ ಕಲಾವಿದೆ ಭಾರತಮ್ಮ ಅವರಿಗೆ ಕಲಾರತ್ನ ಪ್ರಶಸ್ತಿ, ಶಂಕರಣ್ಣ ಅವರಿಗೆ ಕೆಂಪೇಗೌಡ ರಾಜ್ಯ ಪ್ರಶಸ್ತಿ ಪ್ರದಾನಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಚಲನಚಿತ್ರ ಸಂಯೋಜಕಿ ಮಧು ಎಂ ಗೌಡ, ಗಾಯಕಿರಾದ ಚಿಂತಾಮಣಿ ಲತಾ, ಶೋಭಾ, ಲಕ್ಷ್ಮೀದೇವಿ, ಶಶಿಕಲಾ, ರಾಜೇಶ್ವರಿ, ಕಿರುತೆರೆ ನಟಿ ಭವ್ಯ, ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಮಂಜುಳಾ ಸಹದೇಶ್, ರೈತ ಸಂಘದ ಅಧ್ಯಕ್ಷ ರವಿ ಪ್ರಕಾಶ್, ಕೋಟೆ ಚೆನ್ನೇಗೌಡ, ಕಲಾವಿದ ಶ್ರೀನಿವಾಸ್ ವಿಶ್ವಕರ್ಮ ಸೇರಿದಂತೆ ಇತರರು ಹಾಜರಿದ್ದರು. ಸಮಾಜ ಸೇವಕರನ್ನ ಗುರುಸೋದು ಕೂಡ ನಮ್ಮೊಂದು ದೊಡ್ಡ ಗುರಿ ಇದೆ. ಇನ್ನೊಂದು ಜನ್ಮ ಅಂತ ಇದ್ರೆ ಶಿಡ್ಲಘಟ್ಟದಲ್ಲಿ ಹುಟ್ಟಬೇಕು, ನಿಮ್ಮೆಲ್ಲರ ಜೊತೆ ಇರಬೇಕು. ಅನೇಕ ಕಡೆ ಸೇವೆ ಮಾಡಿದ್ದೀನಿ, ಮಾಡ್ತಾ ಇರ್ತೀನಿ. ಆದ್ರೆ ಶಿಡ್ಲಘಟ್ಟದಲ್ಲಿ ಸಿಗೋ ಪ್ರೀತಿ, ವಾತ್ಸಲ್ಯ, ಬಾಂಧವ್ಯ, ಯಾರಿಗೆ ಎಷ್ಟೊಂದು ಫೋನ್ ಮಾಡಿದ್ರು ರಿಸೀವ್ ಮಾಡೋಂಥ ಶಕ್ತಿ ಇರೋದೇ ಈ ಶಿಡ್ಲಘಟ್ಟದ ಜನಗಳು ಅಂತ ಹೇಳ್ತಾ ನಾನು ಎಷ್ಟು ಖುಷಿ ಪಡ್ತಂದ್ರೆ, ರಾತ್ರಿ 9 ಗಂಟೆಗೆ ಮಂಜಣ್ಣ ಫೋನ್ ಮಾಡಿದ್ರೆ ಫೋಟೋ ಕಳಿಸಿದ್ರು. ರಾತ್ರಿ 9 ಗಂಟೆಗೆ ಮುನ್ರಾಯ್ ಸರ್ ಎಷ್ಟೊತ್ತಲ್ಲ ಫೋನ್ ರಿಸೀವ್ ಮಾಡ್ತಾರೆ. ಇದು ಯಾವ ಬಾಂಧವ್ಯ ಗೊತ್ತಿಲ್ಲ. ನಾನು ಹುಟ್ಟಿದ್ದು ಬೆಟ್ಟಹಲಸೂರಲ್ಲಿ. ನನಗೆ ಅನೇಕ ಇವತ್ತು ಸರ್ ಹೇಳಿದ್ರು
20 ವರ್ಷ ನನ್ನ ಹೆಸರು ಮುಂದೆ ನಮ್ಮ ಊರು ಸೇರಿಸ್ಬೇಕು ಅಂತ ಕಾಯ್ತಾ ಇದ್ದೆ, ಆಗಿರ್ಲಿಲ್ಲ. ಈ ನಮ್ಮ ಮಹಾನ್ ಭಾವ CN ಮುನ್ರಾಜ್ ಅವರು ಒಂದೇ ದಿನಕ್ಕೆ ಬೆಳಗ್ಗೆ ನ್ಯೂಸ್ ಪೇಪರ್ ನೋಡ್ತಾ ಇದ್ದೀನಿ, ಬೆಟ್ಟ ಶ್ರೀನಿವಾಸ ಮೂರ್ತಿ ಬರ್ಸಿದ್ರು. ನಾನು ಇವ್ರಿಗೆ ಯಾವಾಗ ಚಿರಋಣಿಯಾಗಿರ್ತೀನಿ. ಎರಡನೇದು, 1 ತಿಂಗಳಲ್ಲಿ ನನ್ನ ಮಗಳು ಬರ್ತಡೇ ಆಯ್ತು. ನನ್ನ ಮಗಳು ಬರ್ತಡೇ ನಾನು ತಲೆನೇ ಕೆಡಿಸ್ಕೊಂಡಿಲ್ಲ, ಗೊತ್ತಿಲ್ಲ ನನಗೆ. ದಿನಕ್ಕೆ 5 ಸರಿ ಫೋನ್ ಮಾಡೋದು, ಸರ್ ಏನ್ ಮಾಡ್ಬೇಕು ಗೊತ್ತಿಲ್ಲ. ನನ್ನ ಮಗಳು ಬರ್ತೋಗಿದ್ದೀನಿ. ಅಷ್ಟು ಅದ್ಭುತ ಕಾರ್ಯಕ್ರಮ ಮಾಡಿ ಒಂದು 100 ಜನ ಮಕ್ಕಳಿಗೆ, ಅಂಧ ಮಕ್ಕಳಲ್ಲ ದೇವ್ರ ಮಕ್ಕಳು ಊಟ ವ್ಯವಸ್ಥೆ ಮಾಡಿಕೊಟ್ಟವರು ನಮ್ಮ ಮುನ್ರಾಜ್ ಸರ್. ಕಾರ್ಯಕ್ರಮ ಮಾಡಿ ಆ ಗಿಡ ಕೊಡುವಂತ ಸೇವೆ, ನಾನು ಉಸಿರವರೆಗೂ ಗಿಡ ಕೊಡ್ತೀವಿ. ಯಾವುದೇ ಸರ್ಕಾರಿ ಶಾಲೆಗೆ ಧ್ವಜ ಕಂಬ ನಾವು ಬಾಟ್ ಹಾರಿಸ್ತೀವಲ್ಲ, ಸ್ವತಂತ್ರವಾಗಿ 80 ವರ್ಷ ಆಗಿದ್ರು ಇವತ್ತು ಧ್ವಜ ಕಂಬಗಳು ಗೌರ್ಮೆಂಟ್ ಶಾಲೆಗಿಲ್ಲ. ಇಲ್ಲಿವರೆಗೂ 230 ಚಿಲ್ಲರೆ ಧ್ವಜ ಕಂಬಗಳು ಕೊಟ್ಟಿದ್ದೀವಿ. ಇನ್ನ ಒಂದು 1000 ಕಂಬಗಳು ಬೇಕು ಅಂತ ನಮ್ಮ ಟ್ರಸ್ಟ್ ಇಂದ ನನ್ನ ನಂಬರ್ ಕಾಲ್ ಮಾಡಿ ಫೋನ್ ಮಾಡಿ ಯಾರಿಗೆ ಫೋನ್ ಮಾಡಬೇಕು ಕಂಬಗಳನ್ನ ನಿಮ್ಗೆ ಸಲ್ಲಿಸುವಂತ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇರ್ತೀವಿ. ನೇತ್ರದಾನ ಮಾಡ್ಬೇಕು ಅಂತ ಹೊರಟು 8 ನೇತ್ರದಾನ ಮಾಡಿದ್ದೀವಿ. ಏನೇನ್ ಮಾಡಕ್ ಸಾಧ್ಯ ಇದೆಯೋ ನೀವೆಲ್ಲರೂ ಹೇಳ್ತೀರ ಸಾಲ್ಬರ್ ತಿಮ್ಮಕ್ಕ ಅಂತ. ಆ ತಿಮ್ಮಕ್ಕ ಅದೇ ನಾವು ಯಾವತ್ತು ಟಚ್ ಮಾಡಕ್ ಕೂಡ ಆಗಲ್ಲ. ಅಲ್ಲಿ ಹಿಂದೆ ಓದ್ತಾ ಇದ್ದೀವಿ. ಆ ತಾಯಿ ತುಂಬಾ ಎದುರಿಗೆ ಹೋಗಿದ್ರೆ ಇವತ್ತು ನಮಗೆ ದೇವರ ಒಂದು ಆಶೀರ್ವಾದ, ಒಂದು ಅಯ್ಯಪ್ಪ ಸ್ವಾಮಿಯ ಒಂದು ಆಶೀರ್ವಾದ, ಯಾವುದೇ ತರಹ ಕಾಯಿಲೆ ಇಲ್ಲ ಅಂದ್ರೆ ಇವತ್ತು ಹಸಿರೇ ಬೇಯಿಸೋದ್ರಿಂದ ನಮಗೆ ಮನೆಯೊಳಗೆ ಒಳ್ಳೆ ಗಾಳಿ ಬರ್ತದೆ. ಅಂತಹ ಒಂದು ಸೇವಾ ಕಾರ್ಯಕ್ರಮವನ್ನು ಎಲ್ಲೇ ಹೋದ್ರು, ಕರ್ನಾಟಕದಲ್ಲಿ ಎಲ್ಲೇ ಹೋದ್ರು ಇವತ್ತು ಹಸಿರೇ ಉಸಿರೇ ಟ್ರಸ್ಟ್ ಬೆಟ್ಟ ಶ್ರೀನಿವಾಸ ಮಂತ್ರಿ ಹೆಸರು ಹೇಳ್ತಾ ಇದ್ದಾರೆ. ಬೆಳೆಸೋದು ಯಾವ ರೀತಿ ಇದೆ ಅಂದ್ರೆ, ಈ ಎಕ್ಸಾಂಪಲ್ಗೆ ನಮ್ಮ ರೈಲ್ವೆ ಸ್ಟೇಷನ್ ಅಲ್ಲಿ ರೈತ ಸಂಘದಿಂದ ಒಂದು 1000 ಗಿಡ ನೆಟ್ಟಿದ್ದಾರೆ. ಇದರ ಪ್ರತಿಫಲ ಎಲ್ಲರಿಗೂ ಅದರಿಂದ ನಮಗೆ ಆಮ್ಲಜನಕ ಕೊಡುತ್ತೆ, ನಮ್ಮ ಹೈಡ್ರೋಜನ್ ಅದು ಹೀರ್ಕೊಳ್ಳುತ್ತೆ. ಇದರಿಂದ ನಮಗೆ ಒಳ್ಳೆಯ ವೃಕ್ಷಗಳು ಬೆಳೆಸೋದ್ರಿಂದ ಪ್ರತಿಫಲ ಇರುತ್ತೆ ಅಂತ ಹೇಳ್ತಾ ಅದ್ರ ಜೊತೆಗೆ ಇದರಿಂದ ಎಲ್ಲರೂ ಮಕ್ಕಳು ಈಗಲೇ ಅಂತ ವೃಕ್ಷಗಳನ್ನು ಬೆಳೆಸೋದನ್ನು ಕಲಿಬೇಕು. ಮತ್ತೆ ಮಕ್ಕಳು ಸಂಸ್ಕಾರವನ್ನು ಬೆಳೆಸ್ಕೋಬೇಕು. ತಂದೆ ತಾಯಿಗಳು ಚಿಕ್ಕ ವಯಸ್ಸಿನಿಂದಲೇ ಸಂಸ್ಕಾರವನ್ನು ಬೆಳೆಸಿದಾಗ ಮಾತ್ರ ಅವರು ಒಳ್ಳೆ ವಿದ್ಯಾವಂತರಾಗ್ತಾರೆ, ಎಲ್ಲ ಬುದ್ಧಿವಂತರಾಗ್ತಾರೆ. ಇದರಿಂದ ನಾವೆಲ್ಲ ತಿಳ್ಕೋಬೇಕು. ಹಾಗೂ ನೋಡಿ, ಆಶಾ ಕಿರಣ ಮಕ್ಕಳು ಕಣ್ಣಿಲ್ಲದೆ ಸಹ ಬಹಳ ಎಷ್ಟು ವಿಶಿಷ್ಟವಾಗಿ ಹಾಡಿ ಜನಗಳನ್ನ ರಂಜಿಸಿದ್ದಾರೆ. ಅದಕ್ಕೆ ನಮಗೆ ಅವರ